ನಾವು ಮನೆಗೆ ಹೋಗುವಷ್ಟರಲ್ಲಿ ಅವರಿಬ್ರು ಮನೆಗೆ ಬಂದಿರ್ತಾರೆ. ನೀನು ಚಿಕ್ಕದನ್ನ ದೊಡ್ಡದಾಗಿ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ನನ್ನ ಮಾತು ಕೇಳು, ಮನೆಗೆ ಹೋಗೋಣ ಬಾ. ನಿಮ್ಮಂತ ವಿದ್ಯಾವಂತೆ ಈ ರೀತಿ ದೇವಸ್ಥಾನಕ್ಕೆ ಬರೋದು, ಕಲಶ ಹೊತ್ಕೊಂಡು ಹಬ್ಬ ಮಾಡೋದು, ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಡಮ್. ಧನುರ್ಮಾಸದಲ್ಲಿ ಅಮ್ಮನವರು ಮಗಳ ರೂಪದಲ್ಲಿ ತವರು ಮನೆಗೆ ಬರ್ತಾರೆ ಅಂತ ಎಲ್ಲರೂ ನಂಬ್ತಾರೆ. ಹಾಗೇನೆ ನೈವೇದ್ಯ ಕೂಡ ಕೊಡ್ತಾರೆ. ಪ್ರತಿ ಹಬ್ಬಗಳಿಗೂ ಒಂದು ಅರ್ಥ, ಪರಮಾರ್ಥ ಇರುತ್ತೆ. ಮುಖ್ಯವಾಗಿ ಹೆಣ್ಣನ್ನ ಆದಿಪರಾಶಕ್ತಿಗೆ ಹೋಲಿಸೋದು ಒಂದು ದೊಡ್ಡ ಗುಣ ಇದೆ. ಈ ಹಬ್ಬ ಕೂಡ ಅಂತದ್ದೇ. ಇಂಥ ಹಬ್ಬಗಳು, ಪೂಜೆಗಳು ನಮ್ಮ ಸಂಪ್ರದಾಯ. ಅದನ್ನ ಆಚರಿಸದೆ ಹೋದ್ರೆ ಮಾತ್ರ ಪ್ರಶ್ನೆ ಮಾಡಬೇಕೇ ಹೊರತು ಈ ರೀತಿಯೆಲ್ಲ ಪ್ರಶ್ನೆ ಕೇಳ್ಕೊಡ್ದು. ಇವಾಗಿರೋ ಜನ್ರೇಷನ್ಗೆ ನೀವೇನಾದ್ರೂ ಸಲಹೆ ಕೊಡೋದಾದ್ರೆ ಅವ್ರಿಗೆ ನೀವೇನು ಕೊಡೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈ ಹಬ್ಬ ಅಂದ್ರೆ ಇದು ಕೇವಲ ಆಚರಣೆ, ಸೆಲ್ಫಿ, ಸ್ಟೇಟಸ್ಗಳಿಗೆ ಮಾತ್ರ ಅಲ್ಲ. ಇಡೀ ಪ್ರಪಂಚಕ್ಕೆ ಆದರ್ಶವಾಗಿ ನಿಂತಿರುವಂತ ನಮ್ಮ ಸಂಪ್ರದಾಯ ಇದು. ವಸುದೈವ ಕುಟುಂಬಕಂ ಅಂತ ಎಲ್ಲರೂ ಮನಸ್ಸಿನಲ್ಲಿ ಭಾವಿಸುವಂತ ಅವಕಾಶ ಇದು. ಪ್ರತಿ ಹಬ್ಬಗಳು ಆಚರಣೆ ಮಾತ್ರ ಅಲ್ಲ, ವಿಜ್ಞಾನ ಕೂಡ. ಅದಕ್ಕೆ ಯಾವ ಹಬ್ಬವನ್ನು, ಯಾವ ಜಾತಿಯನ್ನು ಕೂಡ ಅಪಹಾಸ್ಯ ಮಾಡಬಾರ್ದು ಅನ್ನೋದೇ ನನ್ನ ಮನವಿ. ಥ್ಯಾಂಕ್ ಯು. ಹೇಳು ಮೇಡಮ್. ನೀವ್ ಹೇಳ್ದಾಗೆ ಆ ವಾಗ್ದೇವಿನ ಸಾಯಿಸೋಣ ಅನ್ಕೊಂಡೆ ಮೇಡಮ್. ಆದ್ರೆ ಪೊಲೀಸರಿಗೆ ಅನುಮಾನ ಬಂದ್ಬಿಡ್ತು ಮೇಡಮ್. ಸೆಕ್ಯೂರಿಟಿಗೋಸ್ಕರ ಅವಳು ಪಕ್ಕದಲ್ಲೇ ಇದ್ದಾರೆ. ಅದಕ್ಕೆ ನೀವ್ ಹೇಳ್ದಾಗೆ ಅವಳನ್ನ ಸಾಯಿಸೋದಿಕ್ಕಾಗ್ಲಿಲ್ಲ ಮೇಡಮ್. ನನ್ನನ್ನ ಕ್ಷಮಿಸ್ಬಿಡಿ ಮೇಡಮ್. ನಮಗ್ ಗೊತ್ತಿರೋರ್ದು ದೊಡ್ಡ ಮನೆ ಇದೆ, ನಾವ್ ಅಲ್ಲಿಗೆ ಹೋಗ್ತಿದೀವಿ. ಅಂದ್ರೆ ನೀನ್ ಕೂಡ ಅಲ್ಲೇ ಇರ್ತೀಯಾ? ಹೌದಮ್ಮ, ನಾನೊಬ್ಳೇ ಅಲ್ಲ, ಇವತ್ತಿಂದ ನನ್ ಜೊತೆಗೆ ನೀನ್ ಕೂಡ ಅಲ್ಲೇ ಇರ್ತೀಯ, ಸರಿನಾ? ಹೌದಾ? ಅಂದ್ರೆ ಅಷ್ಟ್ ದೊಡ್ಡ ಮನೆಯಲ್ಲಿ ನನ್ ಜೊತೆ ಆಟಾಡಕ್ಕೆ ಯಾರಾದ್ರೂ ಇರ್ತಾರಾ? ಇರ್ತಾರಮ್ಮ, ಮನೇಲಿ ಎಲ್ರು ನಮ್ ಜೊತೆ ಆಟ ಆಡ್ತಾರೆ. ನಾನಿದ್ದೀನಲ್ಲ, ನಾನ್ ಕೂಡ ನಿನ್ ಜೊತೆಗೆ ಇರ್ತೀನಿ. ಹಾ, ನೀನೇನು ಭಯ ಪಡ್ಬೇಡ, ಸರಿನಾ? ಸರ್ಸು, ಚಿನ್ನಿ ಏನಿಲ್ಲಿ? ನಾನೇ ಕರ್ಕೊಂಡ್ ಬಂದೆ ರಾಹುಲ್ ಅವರೇ. ನೀನ್ ಯಾಕೆ ಇವಳು ಇಲ್ಲಿ ಕರ್ಕೊಂಡು ಬಂದೆ? ಕೇಳು ಸರ್ಸು, ಚಿನ್ನಿ ಸುಬ್ಬಿ ಮನೇಲಿ ಇರಲ್ಲ ಅಂತ ಹೇಳಿದ್ಲ?
ಅಲ್ಲೇ ಇದ್ಲು ರಾಹುಲ್ ಅವರೇ. ನಾನು ಬೆಳಗ್ಗೆ ಅವಳು ನೋಡಕ್ ಹೋಗಿಲ್ಲ ಅಂತ ನನ್ನನ್ನು ಹುಡ್ಕೊಂಡು ಸುಬ್ಬಿಗೂ ಹೇಳ್ದೇನೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಲು. ದೇವಸ್ಥಾನದಲ್ಲಿ ಚಿನ್ನಿ ನೋಡಿ ಕೆಲವು ಪೊರ್ಕಿ ರೌಡಿಗಳು ಬರ್ದಲ್ಲ ಚಿನ್ನಿ. ನಮ್ಮ ಅಕ್ಕಂಗೋಸ್ಕರ ಬಂದೆ. ಸರಿ ಸರ್ಸು, ಬಾ ಚಿನ್ನಿನ ಮನೆ ಹತ್ರ ಬಿಟ್ಟು ಬರೋಣ. ಮೇಡಮ್ ಬರೋ ಅಷ್ಟರಲ್ಲಿ ನಾವು ಹೋಗಿ ಬಂದ್ಬಿಡೋಣ. ಬಾ ಬೇಗ ಬೇಡ ರಾಹುಲ್ ಅವರೇ, ಬೇಡ. ಚಿನ್ನಿ ಇಲ್ಲಿದ್ರೇನೆ ಕ್ಷೇಮವಾಗಿರ್ತಾಳೆ. ನಂಗೋಸ್ಕರ ಮತ್ತೆ ಮತ್ತೆ ಬರ್ತೀನಿ ಅಂತಿದ್ದಾಳೆ. ಅವಾಗ ಏನಾದ್ರೂ ಅಪಾಯ ಆದ್ರೆ ಅದನ್ನ ನೋಡಿ ನಾನು ಸಹಿಸ್ಕೊಳ್ಳಲ್ಲ ರಾಹುಲ್ ಅವರೇ, ನಾನು ಸಹಿಸ್ಕೊಳ್ಳಲ್ಲ. ಸರ್ಸು, ನೀನಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ಇವಳೇನಾದ್ರೂ ಇಲ್ಲಿ ನಮ್ ಜೊತೆ ಇದ್ರೆ ಎಂತ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಏನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ ರಾಹುಲ್ ಅವರೇ. ಸರ್ಸು, ಕಾಣಿಸ್ತಾ ಇಲ್ಲ ಅಂತಲ್ಲ, ನೀನೇನು ಯೋಚನೆ ಮಾಡ್ತಿಲ್ಲ ಅಷ್ಟೇ. ಸರಿ, ಒಂದು ಕೆಲಸ ಮಾಡೋಣ. ನಾವು ಚಿನ್ನಿನ ಬೇರೆ ಕಡೆ ಆದ್ರೂ ಅಥವಾ ನಮ್ಮ ಫಾರ್ಮ್ ಹೌಸ್ಗಾದ್ರು ಅಥವಾ ಬೇರೆ ಯಾರ ಹತ್ರ ಏನಾದ್ರೂ ಬಿಟ್ಟು ಬರೋಣ. ಇಲ್ಲಿ ಪರಿಸ್ಥಿತಿ ಎಲ್ಲ ಸರಿ ಹೋಗ್ಲಿ, ಅದಾದ್ಮೇಲೆ ಅವಳನ್ನ ಇಲ್ಲಿ ಕರ್ಕೊಂಬರೋಣ ಸರ್ಸು. ಗೊತ್ತಿರೋ ಸುಬ್ಬು ಮನೇಲೇ ಇರ್ತಾ ಇಲ್ವಲ್ಲ, ಅಂಥದ್ರಲ್ಲಿ ಬೇರೆ ಎಲ್ಲಿರ್ತಾಳೆ ರಾಹುಲ್ ಅವರೇ? ಹಾಗಂತ ಇವಳನ್ನ ಮನೇಲಿ ಹೇಗ್ ತಾನೇ ಇಡೋಕ್ಕಾಗತ್ತೆ ಸರ್ಸು? ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ರು ನೀನೇ ಸರ್ಸು ಅಂತ ಮೇಡಮ್ ಗೊತ್ತಾಗೋದಕ್ಕೆ ಎಷ್ಟೊತ್ತಾಗತ್ತೆ ಹೇಳು ಸರ್ಸು? ಪ್ರೀತಿ ಆಲ್ರೆಡಿ ಇಂಥ ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ನನ್ನ ಮಾತು ಕೇಳು ಸರ್ಸು, ನಿನಗೆ ಕೈ ಮುಗಿತೀನಿ, ಬಾ ಸರ್ಸು. ರಾಹುಲ್ ಅವರೇ, ಬೇಡ ರಾಹುಲ್ ಅವರೇ. ಯಾರು ಹೇಳೋದ್ ಬೇಕಾಗಿಲ್ಲ. ಅಮ್ಮೋರ್ ಮುಂದೆ ನಾನೇ ನಿಜ ಒಪ್ಕೋತೀನಿ. ಸರ್ಸು, ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಇರೋ ನಿಜಾನ ಹೇಳಿದ್ರೆ ಮೇಡಮ್ ಅದನ್ನು ಒಪ್ಕೋತಾರೆ ಅನ್ಕೊಂಡಿದ್ಯಾ? ಅದು ಗೊತ್ತಾದ್ರೆ ನೀನ್ ಜೀವಂತವಾಗಿರೋದಿಲ್ಲ ಸರ್ಸು. ಸರ್ಸು, ನಿನ್ ತಂಗಿ ನೋಡ್ಕೊಳಕ್ಕಾದ್ರೂ ನೀನ್ ಜೀವಂತವಾಗಿರ್ಲೇಬೇಕು. ಸರ್ಸು, ನನ್ನ ಮಾತು ಕೇಳು. ಎಷ್ಟೇ ಖರ್ಚಾದ್ರೂ ಸರಿ, ಒಳ್ಳೆ ಕೇರ್ ಟೇಕರ್ನ ನೋಡಿ ನಾನೇ ಅವಳ ಹತ್ರ ಇದ್ದು ಏನು ತೊಂದರೆ ಬರ್ದೇ ಇರೋ ಹಾಗೆ ನಾನೇ ನೋಡ್ಕೋತೀನಿ. ಸರ್ಸು, ನನ್ನ ಮಾತು ಕೇಳು. ಚಿನ್ನಿ, ಬಾಮ, ಇನ್ನೇನು ನಮ್ಮ ಮೇಡಮ್ ಬಂದ್ಬಿಡ್ತಾರಮ್ಮ. ನಾನು ಬರಲ್ಲ, ನಮ್ಮ ಅಕ್ಕನ ಜೊತೆನೇ ಇರ್ತೀನಿ. ಅಕ್ಕ, ನನ್ನನ್ನು ಕಳಿಸ್ಬೇಡ ಅಕ್ಕ. ನನ್ನನ್ನು ಕರ್ಕೊಂಡು ಹೋಗಿದ್ದವರು ಮತ್ತೆ ಬರ್ತಾರೇನೋ, ನಂಗೆ ಭಯ ಆಗ್ತಿದೆ ಅಕ್ಕ. ಇಲ್ಲಮ್ಮ, ಇಲ್ಲ, ಹೆದರ್ಕೋಬೇಡ. ಚಿನ್ನಿ, ಅಲ್ಲಿಗೆ ಯಾರು ಬರಲ್ಲಮ್ಮ. ನೀನ್ ಅಲ್ಲಿ ಕ್ಷೇಮವಾಗಿರ್ತೀಯ, ಬಾ. ಅಕ್ಕ, ನನ್ ಕರ್ಕೊಂಡು ಹೋಗ್ಬೇಡ ಅನ್ನಕ್ಕ. ನಾನು ನಿನ್ ಜೊತೆನೇ ಇರ್ತೀನಿ, ನಾನು ಹೋಗಲ್ಲ. ಸರಿ ರಾಹುಲ್ ಅವರೇ, ನೀವು ಹೇಳ್ದ ಹಾಗೆ ಚಿನ್ನಿನ ಮನೆಯೊಳಗೆ ಕರ್ಕೊಂಡು ಬರಲ್ಲ. ಇಷ್ಟು ದಿನ ನಾನು ಇದ್ದಿದ್ದ ಹಿಂದ್ಗಡೆ ಮನೇಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಚಿನ್ನಿ ನಿಡ್ತೀನಿ. ಆಮೇಲೆ ದೊಡ್ಡಯ್ಯನ ಜೊತೆ ಮಾತಾಡಿ ಏನೋ ಒಂದು ನಿರ್ಧಾರ ತಗೋತೀನಿ. ಬಾ ಚಿನ್ನಿ. ಸರ್ಸು, ನನ್ನ ಮಾತನ್ನು ಕೇಳು. ನಿನಗೆ ಹೇಳ್ತಾ ಇದ್ರೆ ಅರ್ಥನೇ ಆಗ್ತಿಲ್ವಾ? ಮೇಡಮ್ ಮನೆಗೆ ಬರ್ತಾ ಇದ್ದಾರೆ. ಚಿನ್ನಿನ ಮೇಡಮ್ ನೋಡಿದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗೋಗುತ್ತೆ. ದಯವಿಟ್ಟು ನನ್ನ ಮಾತು ಕೇಳು. ರಾಹುಲ್ ಅವರೇ,
ಕೈ ಮುಗಿತೀನಿ. ನನ್ನ ತಂಗಿಗೆ ನನ್ನನ್ನು ಬಿಟ್ರೆ ಯಾರು ಇಲ್ಲ. ದೊಡ್ಡ ಹಿಂಗೆ ಹುಷಾರಿಲ್ಲ. ಇವಾಗ ಸುಬ್ಬಿ ಹತ್ರ ಬಿಟ್ರೆ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ. ನನ್ನ ಮಾತಿಗೆ ಬೇಡ ಅನ್ಬೇಡಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಬೇಡ ಅನ್ಬೇಡಿ. ಚಿನ್ನಿ, ಸರ್ಸು ಸರ್ಸು ಚಿನ್ನಿ, ಏನಾಗಲ್ಲಮ್ಮ, ಅಳ್ಬೇಡ. ಕೂತ್ಕೊಮ್ಮ, ಏನೂ ಆಗಲ್ಲ. ಚಿನ್ನಿ, ನಿಂಗೇನು ಆಗಿಲ್ಲ ಅಲ್ವಮ್ಮ? ನಿಂಗೇನು ಆಗಿಲ್ಲ ತಾನೆ? ಯಾಕಕ್ಕ ಇಲ್ಲಿ ಕರ್ಕೊಂಡ್ಬಂದೆ? ಸ್ವಲ್ಪ ದಿನಗಳು ಇಲ್ಲೇ ಇರ್ಬೇಕಮ್ಮ ಚಿನ್ನಿ. ನೋಡು, ನಾನು ದಿನ ನಿನ್ಗೋಸ್ಕರ ಬರ್ತೀನಿ. ನಿನ್ ಹತ್ರ ಮಾತಾಡ್ ಹೋಗ್ತೀನಿ, ಸರಿನಾ? ಅಲ್ಲಿ ಅಷ್ಟು ದೊಡ್ಡ ಮನೆ ಇದೆ ಅಲ್ವಕ್ಕ, ಮತ್ತೆ ಇಲ್ಲಿ ಯಾಕಿರ್ಬೇಕು? ಇಬ್ರು ಒಟ್ಟಿಗೆ ಆ ಮನೆಯಲ್ಲೇ ಇರೋಣ. ಮನೆ ದೊಡ್ಡದೇನಮ್ಮ, ಆದ್ರೆ ನಮಗ್ ಮಾತ್ರ ಮನೆ ಚಿಕ್ಕದು. ಸದ್ಯಕ್ಕೆ ಇವಾಗ ನಾನಿರೋದಕ್ಕೆ ಮಾತ್ರ ಜಾಗ ಸಿಕ್ಕಿದೆ. ಮತ್ತೆ ನಾನು ಯಾವಾಗ ಬರ್ಬೇಕಕ್ಕ? ನೀನ್ ಬರ್ಬೇಕು ಅಂದ್ರೆ ಒಂದ್ ಆಟ ಆಡ್ಬೇಕು. ಆ ಆಟದಲ್ಲಿ ಗೆದ್ರೇನೆ ನಿನ್ನ ಎಲ್ರೂ ಒಳಗಡೆ ಬರೋದಕ್ ಬಿಡ್ತಾರೆ, ಸರಿನಾ? ಹೈ, ಆಟನಾ? ಹೌದು. ನಾನು ಮೊದಲು ಇಲ್ಲೇ ಇದ್ದಿದ್ದು ಚಿನ್ನಿ. ಎಲ್ರೂ ಸೇರಿ ನನ್ನ ಆಟದಲ್ಲಿ ಗೆಲ್ಸಿ ಆಮೇಲೆ ಒಳಗಡೆ ಕರ್ಕೊಂಡು ಹೋದ್ರಮ್ಮ. ಹಾಗೇನೆ ನಿಂಗೋಸ್ಕರ ನಾನೊಬ್ಳೆ ಆಟ ಆಡ್ತೀನಿ. ನಿನ್ಗೆ ಯಾವ ತರದ ಕಷ್ಟ ಬಂದ್ರು ನಿನ್ವರ್ಗೂ ಬರ್ದೇ ಇರೋ ಹಾಗೆ ಕಾಪಾಡ್ಕೋತೀನಮ್ಮ. ಮತ್ತೆ ನಾನೇನು ಮಾಡಂಗಿಲ್ವಾ? ನೀನೊಂದ್ ಕೆಲ್ಸ ಮಾಡ್ಬೇಕಮ್ಮ. ನೀನ್ ಇಲ್ಲಿರೋ ಅಷ್ಟು ದಿನಗಳು ಯಾರಿಗೂ ಕಾಣಿಸ್ಬಾರ್ದು. ನನ್ನ ಹತ್ರ ಬಿಟ್ರೆ ಯಾರ ಹತ್ರನೂ ಮಾತಾಡ್ಬಾರ್ದು. ಇಷ್ಟೇನಾ? ಇಷ್ಟ ಮಾಡಿದ್ರೆ ನನ್ ಗೆದ್ಬಿಡ್ತೀನಾ? ಹೌದು ಚಿನ್ನಿ, ಹೌದು. ಗೆಲ್ತೀವಮ್ಮ, ಗೆಲ್ತೀವಿ. ಸರಿ ಅಕ್ಕ, ನೀನ್ ಹೇಳ್ದಂಗೆ ಕೇಳ್ತೀನಿ. ನನ್ ಬಂಗಾರಿ. ಚಿನ್ನಿ, ಒಂದ್ ನಿಮಿಷನಮ್ಮ, ಈಗ ಬರ್ತೀನಿ. ಯಾವಾಗ್ಲೂ ನಿನ್ ಪಕ್ಕದಲ್ಲಿ ಇರ್ಲಿಲ್ಲ ಅಂದ್ರು ಇಲ್ಲಿ ನೋಡು, ನಿನಗೆ ಜೊತೆಗೆ ಅಮ್ಮ ಇರ್ತಾಳೆ. ಅಮ್ಮ? ಹೌದಮ್ಮ, ಅಮ್ಮ. ನಮ್ಮಮ್ಮ. ರಾಹುಲ್ ಅವ್ರ ಮಾತನ್ನು ಧಿಕ್ಕರಿಸಿ ಸಾಹಸ ಮಾಡ್ತಿದ್ದೀನಿ. ಚಿನ್ನಿ ಕ್ಷೇಮಕ್ಕೋಸ್ಕರ ಇದನ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಯಾವ ಸಮಸ್ಯೆನೂ ಬರ್ದೇ ಇರೋ ಹಾಗೆ, ಚಿನ್ನಿ ಯಾರ ಕಣ್ಣಿಗೂ ಕಾಣಿಸ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕಮ್ಮ. ಇಷ್ಟು ದಿನ ಅಕ್ಕ ದೊಡ್ಡಯ್ಯ, ಇನ್ ಮುಂದೆ ನಮ್ಮಮ್ಮನ ಜೊತೆಲಿರ್ತಾಳೆ. ಹೌದಮ್ಮ, ಹೌದು. ಅಮ್ಮ ಕೂಡ ನಮ್ ಜೊತೆನೇ ಇರ್ತಾಳೆ. ಅಮ್ಮಂಗೆ ನೀನಂದ್ರೆ ತುಂಬಾ ಇಷ್ಟ. ನೋಡು, ಅಮ್ಮನ ಫೋಟೋನ ನಿನ್ ಹತ್ರನೇ ಇಟ್ಕೋ, ನಿನ್ ಧೈರ್ಯ ಇರುತ್ತೆ.
ಸರ್ಸು ಮೇಡಮ್ ಬಂದಾಯ್ತು, ಬೇಗ ಬಾ. ಅಲ್ಲಿ ಸರಸು ಮಿಸ್ ಆದ್ಲು. ಇಲ್ಲಿ ಸರ್ ನೋಡಿದ್ರೆ ನಗ್ತಾ ವೆಲ್ಕಮ್ ಮಾಡ್ತಿದಾರಲ್ಲ, ಯಾಕೆ? ಏನೋ ಸಸ್ಪಿಷಿಯಸ್ ಆಗಿದೆ. ನೀನ್ ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು ರಾಹುಲ್? ಜಸ್ಟ್ ಒಂದು 5 ಮಿನಿಟ್ಸ್ ಆಯ್ತು ಅಷ್ಟೇ. 5 ಮಿನಿಟ್ಸ್ ಇಂದ ಇಲ್ಲೇ ಇದೆಯಾ ರಾಹುಲ್? ನಮಗೋಸ್ಕರನೇ ವೇಟ್ ಮಾಡ್ತಿದ್ಯಾ ಏನು? ಹೌದು. ಮತ್ತೆ ವಾಣಿಯಲ್ಲಿ ಬಂದಿದ್ದಾಳಾ? ಕಾಣಿಸಿದ್ಲಾ? ರಾಹುಲ್, ಏನಾಯ್ತು? ಯಾಕೆ ಔಟ್ ಹೌಸ್ ಕಡೆನೇ ನೋಡ್ತಾ ಇದೀಯಾ? ಅಲ್ಲಿ ಯಾರಾದ್ರೂ ಇದ್ದಾರಾ? ನೋ ಮೇಡಮ್, ಕ್ಯಾಶುಯಲ್ ಆಗಿ ನೋಡ್ತಾ ಇದ್ದೀನಿ ಅಷ್ಟೇ. ಓಹ್, ರಾಹುಲ್, ವಾಣಿ ನಿನ್ ಜೊತೆ ಬರ್ಲಿಲ್ವಾ? ಮಾತಾಡು. ಕೇಳ್ತಾ ಇದ್ರೆ ಆ ಕಡೆ ಯಾಕೆ ನೋಡ್ತಿದ್ಯಾ? ಹೌದು, ವಾಣಿಯಲ್ಲಿ ಅವಳು ಟೆಂಪಲಲ್ಲೂ ಕಾಣಿಸ್ಲಿಲ್ಲ. ನಾವೆಲ್ಲ ಮನೆಗೆ ವಾಪಸ್ ಬಂದಿದ್ದೀವಿ, ಅವಳು ಮಾತ್ರ ಇನ್ನೂ ಬಂದಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ ಅವಳು? ಏನಾಗ್ತಾ ಇದೆ? ಅದು ನಾವ್ ಲೇಟಾಗಿ ಸ್ಟಾರ್ಟ್ ಮಾಡಿ ನಾವೇ ಬೇಗ ಬಂದ್ಬಿಟ್ವಲ್ಲ. ನಮ್ಗಿಂತ ಮುಂಚೆನೆ ವಾಣಿ ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಇನ್ನೂ ಬರ್ದೇ ಇರ್ತಾಳ ರಾಹುಲ್? ಇಲ್ಲ ಅದಕ್ಕೆ, ಅವಳು ಬಂದಾಯ್ತು. ಎಲ್ಲಿಗೆ ಹೋಗಿದ್ದಾಳೆ ಸರ್ಸು? ಯಾರಿಗೂ ಕಾಣಿಸ್ದ ಹಾಗೆ ಹೇಗೆ ಹೋದ್ಲು ಅಂತ. ಅಷ್ಟಕ್ಕೂ ಏನು ನಡೀತಾ ಇದೆ? ಬಂದಿದ್ದಾಳ? ಅದು ಏನು ಅಂದ್ರೆ ಮ್ಯಾಮ್, ಒಳಗಡೆ ಇದ್ದಾಳ ವಾಣಿ? ವಾಣಿ, ಅಮ್ಮ ವಾಣಿ, ರಾಹುಲ್, ಏನಾಯ್ತು ರಾಹುಲ್? ವಾಣಿ ಬಂದಿದ್ದಾಳಲ್ವಾ? ಅಲ್ಲ ಕಣೋ, ನಾನು ಎಷ್ಟು ಕರೀತಾ ಇದ್ರು ಅವಳ ಕಡೆಯಿಂದ ರೆಸ್ಪಾನ್ಸೇ ಇಲ್ಲ. ಬಂದಿದ್ದಾಳ ಅಥವಾ ಇಲ್ವಾ? ವಾಟ್ ರಾಹುಲ್, ನನ್ನಿಂದ ಏನನ್ನಾದ್ರೂ ಮುಚ್ಚಿಡ್ತಾ ಇದೀಯಾ ನೀನು? ಮ್ಯಾಮ್, ಮುಚ್ಚಿಡ್ತಿದ್ದಾನೆ ಆಂಟಿ. ಅದಕ್ಕೆ ಭಯನ ಕವರ್ ಮಾಡ್ಕೋತಿದ್ದಾನೆ. ಮತ್ಯಾಕೋ ನಾನು ವಾಣಿ ಬಗ್ಗೆ ಕೇಳ್ತಾ ಇದ್ರೆ ನೀನು ಪ್ರಾಪರ್ ಆಗಿ ಏನು ಆನ್ಸರೇ ಮಾಡ್ತಿಲ್ವಲ್ಲೋ? ರಾಹುಲ್, ಮಾತಾಡು. ಎಷ್ಟು ಜನ ಮನೇಲಿದ್ದೀವಿ, ಅವಳು ಮಾತ್ರನೇ ಕಾಣಿಸ್ತಾ ಇಲ್ಲ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಏನು ಗೊತ್ತಾಗ್ತಾ ಇಲ್ಲ ಕಣೋ. ವಾಣಿ ಬಗ್ಗೆ ಕೇಳಬೇಕಾಗಿರೋದು ಅವ್ರನ್ನಲ್ಲ, ನನ್ನ. ತುಂಬಾ ಹೊತ್ತಿಂದ ರೂಮಲ್ಲಿ ಇದ್ದಿದ್ದಕ್ಕೋ ಏನೋ ತುಂಬಾ ಜೋರಾಗಿ ಎದೆ ನೋಯ್ತಾ ಇತ್ತು. ತುಂಬಾ ಸುಸ್ತಾಗಿ ಒಂದು ಕ್ಷಣ ಉಸಿರೇ ನಿಂತು ಹೋದಂಗಾಗಿತ್ತಮ್ಮ.
ಅವಾಗ ವಾಣಿ ಬಂದು ನನ್ನ ಪ್ರಾಣನ ಕಾಪಾಡಿದ್ಲು. ಅವಳು ಬರೋದು 1 ನಿಮಿಷ ತಡವಾಗಿದ್ದಿದ್ರೆ ಏನಾಗ್ತಿತ್ತೋ ಏನೋ. ಪ್ರೀತಿ, ನಾವು ಬರೋದ್ರೊಳಗೆ ಇಷ್ಟೆಲ್ಲ ಸೀನ್ ಆಯ್ತಾ? ಮುದ್ಕ ಹೇಳ್ತಾ ಇರೋದು ನಿಜ ಅಂತ್ಯಾ? ರಾಮಾಚಾರಿ ಮೇಸ್ಟ್ರು ಅಶ್ವತ್ ಲೆವೆಲ್ ಆಕ್ಟ್ ಮಾಡ್ತಿದ್ದಾರೆ. ಅಷ್ಟು ಗೊತ್ತಾಗ್ತಿಲ್ವಾ ನಿಮ್ಗೆ? ಹಿರಿ ಜೀವನ 2ನೇ ಸಾರಿ ಉಳಿಸಿದೀಯ ನೀನು. ನೀನಿರೋದ್ರಿಂದಾನೆ ಈ ಮನೇಲಿ ಎಲ್ಲರೂ ಸಂತೋಷವಾಗಿದ್ದೀವಿ. ಹೌದಮ್ಮ, ದೇವಸ್ಥಾನಕ್ಕೆ ಬರಲ್ಲ ಅಂತ ಅಂದೆ. ಕೊಂಡದ ಮೇಲೆ ನಡೆದು ಅಮ್ಮನವ್ರ ಆಶೀರ್ವಾದ ಪಡ್ಕೊಂಡಿದ್ಯಾ. ಅದ್ರ ಜೊತೆಗೆ ಮನೇಲಿರೋ ಈ ಅಮ್ಮವ್ರ ಮನ್ಸನ್ನು ಗೆದ್ದಿದ್ಯಾ. ನನ್ನ ಸೊಸೆ ಬಂಗಾರ ಅತ್ತಿಗೆ ಅಮ್ಮ. ಅವಳು ಒಳ್ಳೆ ಮನ್ಸಿಗೆ ಆ ದೇವರು ಯಾವಾಗ್ಲೂ ಅವಳ ಜೊತೆಗೆ ಇರ್ತಾನೆ. ಹೋಗಮ್ಮ, ಮಾವಯ್ಯನ ಒಳಗ್ ಕರ್ಕೊಂಡು. ಏನಾಯ್ತಮ್ಮ? ಕೂತ್ಕೋ ಇಲ್ಲಿ. ಏನಾಯ್ತು ಸರ್ಸು? ಯಾಕೆ ಅಳ್ತಿದ್ಯಾ ಹೇಳು. ಬರೀ ಹೊಡೆಯೋದಲ್ಲ, ಮೃಗಗಳನ್ನ ಸಾಯಿಸ್ಬೇಕಾಗಿತ್ತು. ಹೌದು, ಇಷ್ಟಕ್ಕೂ ಚಿನ್ನಿಯಲ್ಲಿದ್ದಾಳೆ? ಹಿಂದ್ಗಡೆ ಮನೇಲಿದ್ದಾಳೆ. ಔಟ್ ಹೌಸ್ ಅಲ್ಲ. ಹೌದು ದೊಡ್ಡಯ್ಯ, ಚಿನ್ನಿನ ಎಲ್ಲಿಡ್ಬೇಕು ಅಂತ ಗೊತ್ತಾಗ್ದೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಸರಿ ಬಿಡು, ವಾಗ್ದೇವಿ ಕಣ್ಣಿ ಕಾಣ್ದಾಗೆ ಜೋಪಾನ ಮಾಡೋಣ. ಈ ವಿಷಯ ರಾಹುಲ್ ಗೊತ್ತಾ? ಗೊತ್ತು ದೊಡ್ಡಯ್ಯ. ಇದರಿಂದ ನಂಗೇನಾದ್ರೂ ಸಮಸ್ಯೆ ಬರುತ್ತೇನೋ ಅಂತ ಅವ್ರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಓಹೋ, ಇದಕ್ಕೇನಾ ಸಾಹೇಬ್ರು ಮುಖ ಚಿಕ್ಕದ್ ಮಾಡ್ಕೊಂಡು ಹೋಗಿದ್ದು? ಅಷ್ಟಕ್ಕೂ ನನ್ನ ಕೋಪ ಅವನ ಕೋಪ ಎಲ್ಲ ಕ್ಷಣ ಮಾತ್ರ. ಸ್ವಲ್ಪ ಹೊತ್ತಿಗೆ ಅವನ ಕೋಪ ತಣ್ಣಗಾಗಿ ಅವನೇ ಅರ್ಥ ಮಾಡ್ಕೊಂಡು ನಿನ್ನ ಹತ್ರ ಬರ್ತಾನೆ, ನೋಡ್ತಾ ಇರು.
ಬಂದಿದೆ. ಅವ್ರಿಗೆ ತಪ್ಪೋಗಿದ್ರು ಕಷ್ಟ ನಿನ್ ಮನೆ ಬಿಟ್ಟು ಹೋಗಿಲ್ಲ. ಗಂಡಾಂತರ ಮುಂದೆ ಇದೆ. ಪ್ರೀತಿ ಆಲ್ರೆಡಿ ಇಂಥ ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ನನ್ನ ಮಾತು ಕೇಳು ಸರ್ಸು, ನಿನಗೆ ಕೈ ಮುಗಿತೀನಿ ಬಾ ಸರ್ಸು. ಒಳ್ಳೆ ಕೇರ್ ಟೇಕರ್ನ ನೋಡಿ ನಾನೇ ಅವಳ ಹತ್ರ ಇದ್ದು ಏನು ತೊಂದರೆ ಬರದೇ ಇರೋ ಹಾಗೆ ನಾನೇ ನೋಡ್ಕೋತೇನೆ. ಚಿನ್ನಿನ ಒಂಟಿಯಾಗಿ ಬಿಡಕ್ಕಾಗ್ದೆ ಬೇರೆ ಯಾವ ದಾರಿನೂ ಇಲ್ಲದೆ ರಾಹುಲ್ ಅವ್ರ ಮಾತು ಕೇಳ್ದೇನೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅವಳಿರೋ ವಿಷಯ ಅಮ್ಮವ್ರಿಗೆ ಗೊತ್ತಾದ್ರೆ, ಇಲ್ಲ ಅವಳೇನಾದ್ರೂ ಅಮ್ಮವ್ರ ಕಣ್ಣಿಗೆ ಬಿದ್ದರೆ ತುಂಬ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ರಾಹುಲ್ ಅವ್ರ ಭಯ ನಿಜ ಆಗ್ಬಿಡುತ್ತೆ. ಇನ್ನು ಕಾಲು ನೋವು ಹಾಗೆ ಇದೆಯಾ? ಪರವಾಗಿಲ್ಲ ರಾಹುಲ್ ಅವರೇ, ಕಡಿಮೆ ಆಗಿದೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನೀನ್ ನಡೆದಿದ್ದು ಯಾವುದೋ ಹೂವಿನ ಮೇಲಲ್ಲ, ಅಗ್ನಿಕೊಂಡದ ಮೇಲೆ. ತಗೋ, ಹಿಡ್ಕೋ ಇದನ್ನ. ಬೇಡ ರಾಹುಲ್ ಅವರೇ. ಬೊಬ್ಬೆ ಹೇಗೆ ಬಂದಿದೆ ನೋಡ್ದ್ಯಾ? ತಂಗಿ ಮೇಲಿನ ಪ್ರೀತಿ, ಆ ಯೋಚನೆ ನಿನ್ ಗಾಯನ, ನೋವನ್ನ ಮರ್ತು ಹೋಗೋ ಹಾಗೆ ಮಾಡ್ತಿದೆ. ಆದ್ರೆ ನಿನ್ ನೋವು ನನಗೆ ಅರ್ಥ ಆಗ್ತಾ ಇದೆ. ನನಗೆ ಗೊತ್ತು ರಾಹುಲ್ ಅವರೇ. ಇಲ್ಲ ಸರ್ಸು, ನಿನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನನ್ನ ಮಾತನ್ನ ಹೇಗೆ ಕೇಳದೆ ಇರ್ತಾ ಇದ್ದೆ. ಸರ್ಸು, ನೀನೇ ನೋಡಿದ್ಯಲ್ಲ, ಇವತ್ತು ಕೂಡ ಮೊನ್ನೆ ಫೈರ್ ಆಕ್ಸಿಡೆಂಟ್ ಹಾಗೆ ಸ್ವಲ್ಪದ್ರಲ್ಲೇ ಮಿಸ್ ಆಯ್ತು. ಇವತ್ತು ಮಾತ್ರ ಅಲ್ಲ ಸರ್ಸು, ನಿನ್ ತಂಗಿ ಇಲ್ಲಿರೋವರೆಗೂ ನಿನಗೆ ಮಾತ್ರ ಅಲ್ಲ, ನಿನ್ ಬಗ್ಗೆ ಯೋಚನೆ ಮಾಡೋ ಪ್ರತಿಯೊಬ್ಬರಿಗೂ ಪ್ರತಿದಿನ ಅಪಾಯ ಇದ್ದೇ ಇರುತ್ತೆ. ಸರ್ಸು, ನೀನ್ ನಿನ್ನ ನೋವನ್ನ ದೂರ ಮಾಡ್ಕೊ ಅಂತ ಹೇಳ್ತಿಲ್ಲ, ನೀನು ಕ್ಷೇಮವಾಗಿ ಸಂತೋಷವಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸರ್ಸು, ನನಗೆ ಗೊತ್ತಿರೋ ಒಂದೊಳ್ಳೆ ಆರ್ಗನೈಸೇಷನ್ ಇದೆ. ಅಲ್ಲಿ ಚಿನ್ನಿ ಅಂತವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಸರ್ಸು. ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ನಮ್ಮ ಚಿನ್ನಿನ ಅಲ್ಲಿ ಕಳಿಸೋಣವಾ? ಅಲ್ಲಿ ಯಾವ ಪ್ರಾಬ್ಲಮು ಇರೋದಿಲ್ಲ. ಸರ್ಸು, ನಾವು ಹತ್ರ ಇದ್ದು ಹೇಗೆ ನೋಡ್ಕೋತೀವೋ ಅದಕ್ಕಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸರ್ಸು, ಒಪ್ಕೋ ಸರ್ಸು. ಪ್ಲೀಸ್. ರಾಹುಲ್ ಅವರೇ, ನಿಮ್ ಚಿನ್ನಿ ಬಗ್ಗೆ ಹೇಳಿದ್ದೀನಿ ಅಲ್ವಾ? ಯಾರು ಬಂದ್ರು, ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು, ಅವಳಿಗೆ ನಾನು ಇರಲೇಬೇಕು. ನನ್ನ ಹತ್ರ ಮಾತಾಡದೆ ಅವಳು ಇರೋದಿಲ್ಲ. ಇಲ್ಲ ದೊಡ್ಡಯ್ಯ ಆದ್ರೂ ಇರಬೇಕು. ಸರ್ಸು, ಚಿನ್ನಿ ಅಲ್ಲಿ ಕ್ಷೇಮವಾಗೇ ಇರ್ತಾಳೆ. ನಾನದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಎಷ್ಟೇ ಕ್ಷೇಮವಾಗಿದ್ರು ಅವಳು ಮಾತ್ರ ಬೇರೆ ಜಾಗದಲ್ಲಿ ಇರೋದಿಲ್ಲ ರಾಹುಲ್ ಅವರೇ. ಆ ವಿಷಯ ನಿಮ್ಗೆ ಹೇಗೆ ಹೇಳಬೇಕೋ ಅರ್ಥನೇ ಆಗ್ತಿಲ್ಲ. ನೀನು ಚಿನ್ನಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ? ನಿನ್ ಬಗ್ಗೆನೂ ಯೋಚನೆ ಮಾಡು. ಈಗೀಗ ಮೇಡಮ್ ನಿನ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ಇಡೀ ಫ್ಯಾಮಿಲಿ ನಿನಗೆ ಹತ್ರ ಆಗ್ತಾ ಇದ್ದಾರೆ. ಅದು ಅಲ್ಲದೆ ತಾತನ ಮೇಲೂ ಕೂಡ ಪ್ರೀತಿ ತೋರಿಸ್ತಾ ಇದ್ದಾರೆ. ಅವರು ಸಂತೋಷವಾಗಿದ್ದಾರೆ ಅನ್ನೋವಾಗ
ಈ ಟೈಮಲ್ಲಿ ನೀನು ಚಿನ್ನಿಗೋಸ್ಕರ ಹೋಗೋದು, ಮೇಡಮ್ಗೆ ಡೌಟ್ ಬರೋದು, ನೀನ್ ಸರ್ಸು ಅಂತ ಗೊತ್ತಾಗೋದು, ಇದೆಲ್ಲ ಏನಾದರೂ ನಡೆದ್ರೆ ನಾವೆಲ್ಲ ಯಾವ ಸಂತೋಷಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ವೋ ಅದೆಲ್ಲ ಮತ್ತೆ ದೂರ ಆಗೋಗುತ್ತೆ ಸರ್ಸು. ನೀನ್ ಮಾಡೋ ಒಂದು ತಪ್ಪಿನಿಂದ ಎಲ್ಲರೂ ಮತ್ತೆ ದೂರ ಆಗಿ ಹೋಗ್ತಾರೆ. ನಾನು ಹೇಳೋದನ್ನು ಕೇಳು. ಬೇಡ ರಾಹುಲ್ ಅವರೇ, ನನ್ನಿಂದ ಈ ಮನೆಗೆ ಯಾವ ಸಮಸ್ಯೆನೂ ಬರಬಾರ್ದು. ಹಾಗಾದ್ರೆ ಚಿನ್ನಿನ ನನಗೆ ಗೊತ್ತಿರೋ ಜಾಗಕ್ಕೆ ಬಿಟ್ಟು ಬರೋಣವಾ? ಬೇಡ ರಾಹುಲ್ ಅವರೇ. ಮತ್ತೆ ಏನ್ ಮಾಡೋದು? ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನನ್ನ ಚಿನ್ನಿಗೋಸ್ಕರ ನಾನೇ ಅಮ್ಮವ್ರಿಗೆ ನಿಜ ಹೇಳ್ಬಿಡ್ತೀನಿ. ಏನ್ ಸರ್ಸು ಇದು? ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ದೆ ಮತ್ತೆ ಅದನ್ನೇ ಮಾತಾಡ್ತಿದ್ಯಲ್ಲ. ಇದನ್ನ ಪ್ರೀತಿ ಅನ್ಬೇಕು, ಮೂರ್ಖತನ ಅಂತ ಟ್ರೀಟ್ ಮಾಡಬೇಕು, ನನಗೇನು ಅರ್ಥನೇ ಆಗ್ತಿಲ್ಲ. ವಾಣಿ, ವಾಣಿ, ಅಮ್ಮೋರೆ, ಹೇಳಿ ಅಮ್ಮೋರೆ. ಏನಾಯ್ತು? ಯಾಕಮ್ಮ ವಾಣಿ ಅಳ್ತಾ ಇದೀಯಾ? ನಾನೇನು ಅಳ್ತಿಲ್ಲಮ್ಮ, ಅಳ್ತಿಲ್ಲ. ಕಣ್ಣೀರ್ನ ಒರೆಸ್ಕೊಳ್ಳೋದು ಲೇಟ್ ಆಗೋಯ್ತು. ಇಲ್ಲ ಅಂದಿದ್ರೆ ಕೇಳ್ತಾನೆ ಇರ್ಲಿಲ್ಲ. ಹೇಳು, ಏನ್ ಪ್ರಾಬ್ಲಮು? ನನ್ನ ಹತ್ರನೂ ಕೂಡ ಹೇಳಲ್ವಾ? ಏನಿಲ್ಲಮ್ಮ, ಏನಿಲ್ಲ. ಅಗ್ನಿಕುಂಡದ ಮೇಲೆ ನಡೆದೆ ಅಲ್ವಾ, ನೋವು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇನಮ್ಮ. ಓಹ್ ಗಾಡ್, ಸಾರಿ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ಇದಕ್ಕೆಲ್ಲ ಡಾಕ್ಟ್ರ್ ಯಾಕಮ್ಮ? ಪಚ್ಕರ್ಪುರ ಕೊಬ್ಬರಿ ಎಣ್ಣೆ ಕಲಸಿ ಹಚ್ಕೋತೀನಿ, ಬೆಳಗಾಗೋದ್ರೊಳಗಡೆ ಕಡಿಮೆ ಆಗುತ್ತೆ. ನಿನ್ನ ಸ್ವಂತ ವೈದ್ಯ ಯಾತಕ್ ಮಾಡಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಬೆಟರ್ ಅಲ್ವಾ? ಇಲ್ಲಮ್ಮ, ಪರವಾಗಿಲ್ಲ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ಅವಾಗ ನಾನೇ ಹೇಳ್ತೇನಮ್ಮ. ಏನು ಅತ್ತೆ ಸೊಸೆ ಮೀಟಿಂಗು? ಇನ್ನೇನಿರುತ್ತೆ, ಬೆಳಿಗ್ಗೆ ಮಾಡಿರೋ ಹಾಟ್ ವಾಕ್ಗೆ ಅಪ್ಲಾಸ್ ಅನ್ಸುತ್ತೆ. ಕೆಂಡ ತುಳಿದ್ರು ಏನೂ ಆಗಿಲ್ವಾ ಅಂತ ಕೇಳ್ತಿದ್ದಾರೆ. ಮೇಡಮ್, ಈ ಮಧ್ಯೆ ಈ ಚಕ್ರಿ ಓವರ್ ಆಕ್ಟಿಂಗ್ ನೋಡ್ತಿದ್ರೆ ನಂಗೆ ತುಂಬಾ ಕೋಪ ಬರ್ತಿದೆ ಅಕ್ಕ. ಹೊಸ ಭಿಕ್ಷಕನಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಮೇಡಮ್ ಸುಮ್ನೆ ಯಾಕೆ ಬಿಡ್ಬೇಕು ಅಂತ ಇವನು ಕೆಲ್ಸ ಕೊಟ್ರೆ ಇವನ್ ತುಂಬಾ ಓವರ್ ಆಗಿ ಆಕ್ಟ್ ಮಾಡ್ತಿದ್ದಾನೆ. ಮೇಡಮ್, ನೀವು ಸ್ಪೆಷಲ್ ಆಗಿ ರೆಡಿ ಮಾಡೋ ಒಂದಿದ್ದು ಫೈಲ್ ಮೇಡಮ್, ಎಲ್ಲ ಡೀಟೇಲ್ಸ್ ಇದರಲ್ಲಿದೆ ಮೇಡಮ್. ನೀವು ಒಂದ್ಸಲಿ ಚೆಕ್ ಮಾಡಿದ್ರೆ. ಈಗ ಬೇಡ ಬಿಡು, ಮಾರ್ನಿಂಗ್ ಚೆಕ್ ಮಾಡ್ತೀನಿ. ಓಕೆ ಮೇಡಮ್. ವಾಣಿ, ಇದು ತುಂಬಾ ಇಂಪಾರ್ಟೆಂಟ್ ಫೈಲ್, ತಗೊಂಡು ಹೋಗಿ ಒಳಗಡೆ ಹುಷಾರಾಗಿಡು. ಇದನ್ನ ಮಾರ್ನಿಂಗ್ ಚೆಕ್ ಮಾಡ್ತೀನಿ, ಸರಿನಾ?
ಸರಿ ಅಮ್ಮೋರೆ. ವೇಟ್, ಒಂದ್ ನಿಮಿಷ ಇರು. ನಿನ್ ಕಾಲಿನ ವಿಷಯನೇ ಮರ್ತೋದೆ. ಕೊಡು, ನಾನೇ ತಗೊಂಡು ಹೋಗಿಟ್ಬಿಡ್ತೀನಿ. ಕೊಡಪ್ಪ. ಅಯ್ಯೋ ಪರವಾಗಿಲ್ಲಮ್ಮ. ಮೇಡಮ್ ನಿಮಗೆ ಯಾಕೆ ಶ್ರಮ? ವಾಣಿ ಹತ್ರ ಲಾಕರ್ ಕೀಸ್ ತಗೊಂಡು ನಾನೇ ಇಡ್ತೀನಿ. ನನಗ್ ಕೊಡಿ ಮೇಡಮ್. ಓ ಗಾಡ್, ನೀನಾ? ಅವಶ್ಯಕತೆ ಇಲ್ಲ. ಈ ಫೈಲ್ನ ನಿನಗೆ ಕೊಟ್ಟು ನೀನು ಏನೋ ಒಂದು ಹುಚ್ಚು ಕೆಲಸ ಮಾಡಿಬಿಟ್ರೆ ಚಕ್ರಿ ಕಷ್ಟಪಟ್ಟಿದ್ದು ಪೂರ್ತಿಯಾಗಿ ವೇಸ್ಟ್ ಆಗ್ಬಿಡುತ್ತೆ. ಪರವಾಗಿಲ್ಲ, ನಾನೇ ಹೋಗಿಡ್ತೀನಿ. ಕೊಡಮ್ಮ ವಾಣಿ. ಅಮ್ಮೋರೆ, ನಾನೇ ಇಡ್ತೀನಿ, ನೀವೇನ್ ಚಿಂತೆ ಮಾಡಬೇಡಿ. ಎಸ್, ಹೇಗಾದ್ರೂ ಸರಿ ಆ ಫೈಲ್ ಮಾರ್ನಿಂಗ್ ಆಗೋ ಅಷ್ಟರಲ್ಲಿ ಇಲ್ದಿರೋ ಹಾಗೆ ಮಾಡಬೇಕು. ಇಲ್ಲ ಅಂದರೆ ಸ್ಕ್ಯಾಮಲ್ಲಿ ನನ್ನ ಹೆಸರು ಹೊರಗಡೆ ಬರೋ ಅಪಾಯ ಇದೆ. ಏನಕ್ಕ ಇದು? ನಿಮ್ ರೆಸ್ಪೆಕ್ಟ್ಗಿಂತ ಆ ಚಕ್ರಿ ಮಾಡೋ ಕೆಲಸ ಮತ್ತೆ ಆ ವಾಣಿ ಮೇಲಿರೋ ನಂಬಿಕೆನೇ ಜಾಸ್ತಿ ಆಗೋಯ್ತಾ? ನಿಮ್ಗೇನ್ ಹೇಳಿದ್ರು ಸರಿಯಾಗಿ ಅರ್ಥ ಆಗಲ್ಲ, ಒಂದೊಂದ್ಸರಿ ಮಾಡೋದು ಇಲ್ಲ. ನಿಜಾನೇ. ಆದ್ರೆ ಅದಕ್ಕೆ ಇಷ್ಟೊಂದು ಇನ್ಸಲ್ಟ್ ಮಾಡ್ಬೇಕಾ? ವೆರಿ ವೆರಿ ಬ್ಯಾಡ್ ವನಜಕ್ಕ. ಯಾ ಪ್ರೀತಿ, ವೆರಿ ವೆರಿ ಬ್ಯಾಡ್. ಆ ವಾಣಿಗೆ ಕಾಲ್ ಮಾತ್ರ ಬರ್ನಿಂಗ್, ನನಗೆ ಬಾಡಿ ಪೂರ್ತಿ ಬಗ ಬಗ ಬರ್ನಿಂಗ್. ನನಗಿಂತ ಆ ಸರ್ಸುನೇ ಹೆಚ್ಚು ಅಂತ ಫೀಲ್ ಆಗ್ತಾ ಇರೋದ್ರಿಂದಾನೇ ಇದು ನಡೀತಿರೋದು. ಆ ಫೀಲ್ ನಾವು ಫೇಲ್ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ವನಜಕ್ಕ. ಏನದು? ಹೇಳು ಹೇಳು ಪ್ರೀತಿ. ಸರಸು ಕೈ ಕೊಟ್ಟಿರೋ ಆ ಫೈಲ್ ತುಂಬಾ ಇಂಪಾರ್ಟೆಂಟ್ ಅಂತ ಆಂಟಿ ಫೀಲ್ ಆಗ್ತಿದಾರಲ್ವಾ? ಅದನ್ನ ಮಾಯ ಮಾಡ್ತಿರೋ ಬೂದಿ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ಬೆಳಗಾಗೋ ಅಷ್ಟರಲ್ಲಿ ಅದು ಕಾಣಿಸ್ಬಾರ್ದು. ಆ ಫೈಲ್ ಆಂಟಿ ಕೈಗೆ ಸೇರ್ ಕೂಡ್ದು. ಆವಾಗ ಆ ಸರಸು ಕೆನ್ನೆ ಕೆಂಪಗಾಗತ್ತೆ. ಹಾ, ಅರ್ಥ ಆಯ್ತು. ಅವಾಗ ನನ್ನ ಕೈಗೆ ಲಾಕರ್ ಕೀ ಬರುತ್ತೆ ಅಷ್ಟೇ ಅಲ್ವಾ? ಎಕ್ಸಾಕ್ಟ್ಲಿ. ಹಾ, ಬಾ ಬಾ, ಇನ್ನೇನು ಬಾ.